ಮಾತ್ರೆಗಳು, ಆಹಾರ, ಇನ್ಫೆಕ್ಷನ್ಸ್. ಆಮೇಲೆ ತುಂಬ ಟೆನ್ಷನ್ಗೆ ಬರುತ್ತೆ. ದಟ್ಸ್ ಕಾಲ್ಡ್ ಸೈಕೋಜೆನಿಕ್ ಅರ್ಟಿಕೇರಿಯಾ. ತಿಂಗಳು ವರ್ಷಗಟ್ಟಲೆ ಇರುತ್ತೆ. ದಟ್ ಇಸ್ ಕಾಲ್ಡ್ ಆಟೋ ಇಮ್ಯೂನ್ ಆ್ಯಂಡ್ ಆಟೋ ಅಲರ್ಜಿಕ್ ಅರ್ಟಿಕೇರಿಯಾ ಅಂತ ಕರೀತಾರೆ. ಪ್ರೆಗ್ನೆನ್ಸಿಲಿ ಕಡಿಮೆನೂ ಆಗ್ಬೋದು. ಪ್ರೆಗ್ನೆನ್ಸಿಯಿಂದ ಬಿಕಾಸ್ ಹಾರ್ಮೋನ್ ತುಂಬ ಇಂಬ್ಯಾಲೆನ್ಸ್ ಆಗೋದ್ರಿಂದನೂ ಅರ್ಟಿಕೇರಿಯಾ ಬರುತ್ತೆ. ಇದು ಎಲ್ಲ ಏಜ್ ಗ್ರೂಪಲ್ಲೂ ಕಾಣಿಸ್ಕೊಳ್ಳುತ್ತೆ. ಯೂಶಲಿ ಎಲ್ಡರ್ಲಿ ಏಜ್ ಗ್ರೂಪಲ್ಲಿ ಜಾಸ್ತಿ. ಗುಡ್ ಈವ್ನಿಂಗ್, ಐ ಆಮ್ ಡಾಕ್ಟರ್ ಪ್ರಭಾಕರ್ ಎಂ ಸಂಗೊಳ್ಳಿ, ಕನ್ಸಲ್ಟೆಂಟ್ ಡರ್ಮಟಾಲಜಿಸ್ಟ್ ಪ್ರಾಕ್ಟಿಸಿಂಗ್ ಇನ್ ಬ್ಯಾಂಗ್ಳೂರ್. ಅರ್ಟಿಕೇರಿಯಾ ಅನ್ನೋದು ಸರ್ವೇ ಸಾಮಾನ್ಯವಾದ ಚರ್ಮದ ಕಾಯಿಲೆ. ಅಕ್ಯೂಟ್ ಅರ್ಟಿಕೇರಿಯಾ ಅಂದರೆ ದ ಪೇಷಂಟ್ ಗೆಟ್ಸ್ ರ್ಯಾಷಸ್, ಕನ್ನಡದಲ್ಲಿ ಗಂದೆ ಅಥವಾ ಗಾದರಿ ಅಂತ ಕರೀತಾರೆ. ಅದು ಮೈ ತುಂಬ ಬರ್ಬೋದು, ಅದು ಸ್ವಲ್ಪ ಜಾಗದಲ್ಲಿ ಮಾತ್ರ ಕಾಣಿಸ್ಕೋಬೋದು. ಅದ್ರ ಬಗ್ಗೆ ಆಮೇಲೆ ಪೇಷಂಟ್ಗೆ ತುಂಬ ನವೆ ಇರುತ್ತೆ, ತುಂಬ ಕಡಿತ ಇರುತ್ತೆ. ಆಮೇಲೆ ಅದು ಅರ್ಟಿಕೇರಿಯಾ ಕಾಯಿಲೆ ಏನಪ್ಪ ವಿಶೇಷತೆ ಇದೆ ಅಂದರೆ ಅದು ಇಟ್ ಡಿಸಪಿಯರ್ಸ್ ವಿತಿನ್ 24 hours ವಿತೌಟ್ ಎನಿ ಟ್ರೇಸಸ್. ಅಲ್ಲಿ ಏನು ಕಲೆ ಉಳ್ಕೊಳ್ಳಲ್ಲ, ಏನೂ ಇಲ್ಲ. ದಟ್ ಈಸ್ ವೆರಿ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅರ್ಟಿಕೇರಿಯಾ. ಅರ್ಟಿಕೇರಿಯಾ ಜೊತೆಗೆ ಇನ್ನೊಂದು 50% ಪೇಷಂಟ್ಗಳಲ್ಲಿ ಆಂಜಿಯೋಎಡಿಮಾ ಅಂತ ಒಂದು ಕಂಡೀಷನ್ ಬರುತ್ತೆ. ಅದೇನಪ್ಪ ಅಂದರೆ ಚರ್ಮ ಊದ್ಕೊಳ್ಳೋದಲ್ಲದೆ ತುಟಿಗಳು, ಕಣ್ಣು, ಗಂಟ್ಲು, ನಾಲಿಗೆ, ಬೆರಳುಗಳೆಲ್ಲ ಊದ್ಕೊಂಡ್ಬಿಡುತ್ತೆ. ದಟ್ ಈಸ್ ಎ ವೆರಿ ಸೀರಿಯಸ್ ಕಂಡೀಷನ್ ಆ್ಯಂಡ್ ಇಟ್ಸ್ ಒನ್ ಆಫ್ ದ ಸ್ಕಿನ್ ಎಮರ್ಜೆನ್ಸೀಸ್. ಅದ್ರ ಬಗ್ಗೆ ನಾವು ಭಾಳ ಕಾಳಜಿಯಾಗಿರೋದು ಭಾಳ ಮುಖ್ಯವಾದ ವಿಷಯ. ಅಕ್ಯೂಟ್ ಅರ್ಟಿಕೇರಿಯಾದಲ್ಲಿ ಗಂಧೆಗಳಿರುತ್ತೆ, ಕೆಂಪು ಗಂಧೆಗಳು, ಸುತ್ತಲೂ ಕೆಂಪು ಬಣ್ಣ ಇರುತ್ತೆ, ತುಂಬ ತುರ್ಕೆ ಆಗುತ್ತೆ. ಆಂಜಿಯೋಡಿಮಾದಲ್ಲಿ ತುಟಿ, ಕಣ್ಣು, ನಾಲಿಗೆ, ಬೆರಳುಗಳೆಲ್ಲ ಊದ್ಕೊಂಡು ಅದರಲ್ಲಿ ನೋವಿರುತ್ತೆ, ಕಡ್ತಾ ಇರಲ್ಲ. ಆಮೇಲೆ ಅದು 72 ಗಂಟೆವರೆಗೂ ಅಥವಾ 7 ದಿವಸದವರೆಗೂ ಇರ್ಬೋದು. ಅರ್ಟಿಕೇರಿಯಾ ಬಂದು ವಿತಿನ್ 24 hours ಅದು ಹೊಟ್ಟೋಗುತ್ತೆ. ದಟ್ ಇಸ್ ಅದು ಅರ್ಟಿಕೇರಿಯಾ ಮತ್ತು ಆಂಜಿಯೋಡಿಮಾ ಮಧ್ಯ ವ್ಯತ್ಯಾಸ. ಆಮೇಲೆ ಆಂಜಿಯೋಡಿಮಾ ಇಸ್ ಎ ವೆರಿ ಇಂಪಾರ್ಟೆಂಟ್ ಕಂಡೀಷನ್. ಇಟ್ಸ್ ಎ ಸೀರಿಯಸ್ ಕಂಡೀಷನ್. ಅದು ಇಟ್ಸ್ ಒನ್ ಆಫ್ ದ ಸ್ಕಿನ್ ಎಮರ್ಜೆನ್ಸೀಸ್. ಈಗ ನಾವು ಅರ್ಟಿಕೇರಿಯನ್ನು ಈ ಥರ ವಿಂಗಡಿಸ್ತೀವಿ. ಅಕ್ಯೂಟ್ ಅರ್ಟಿಕೇರಿಯಾ ಅದು 6 ವಾರದ ಒಳಗಡೆ ಹೊಟ್ಟೋಗುತ್ತೆ. ಕ್ರಾನಿಕ್ ಅರ್ಟಿಕೇರಿಯಾ ಅಂದರೆ 6 ವಾರಕ್ಕಿಂತ ಜಾಸ್ತಿ ಇರೋ ಅರ್ಟಿಕೇರಿಯಾಗೆ ಅದಕ್ಕೆ ಕ್ರಾನಿಕ್ ಅರ್ಟಿಕೇರಿಯಾ ಅಂತ ಕರಿತೀವಿ. ಅದು ಈಗ ನಿಯರ್ಲಿ ಅದ್ರ ಬಗ್ಗೆ ಯಾಕೆ ನಾವು ಈ ಥರ ವಿಂಗಡಣೆ ಮಾಡಿದ್ದೀವಿ ಅಂದರೆ ಅಕ್ಯೂಟ್ ಅರ್ಟಿಕೇರಿಯಾ 1/3 ಆಫ್ ದ ಪೇಷಂಟ್ಸ್ ವಿತ್ ಅಕ್ಯೂಟ್ ಅರ್ಟಿಕೇರಿಯಾ ಕ್ಯಾನ್ ಗೋ ಫಾರ್ ಕ್ರಾನಿಕ್ ಅರ್ಟಿಕೇರಿಯಾ. ಅಂದರೆ ಅವ್ರಿಗೆ 6 ವಾರಕ್ಕಿಂತ ಜಾಸ್ತಿ ಉಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದರೆ ಅಕ್ಯೂಟ್ ಅರ್ಟಿಕೇರಿಯಾದಲ್ಲಿ ಕಾರಣಗಳು ಸ್ವಲ್ಪ ಸುಲಭವಾಗಿ ಸಿಗುತ್ತೆ. ಅದು ಮಾತ್ರೆಗಳಿಂದ ಬಂದಿರ್ಬೋದು, ವೈರಲ್ ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಿಂದ ಬಂದಿರ್ಬೋದು, ಆಹಾರದಿಂದ ಬಂದಿರ್ಬೋದು, ಯಾವುದಾದ್ರು ಒಂದು ಜೇನುನೊಣ ಕಚ್ಚಿ ಬಂದಿರ್ಬೋದು, ಹುಳುಗಳು ಕಚ್ಚಿ ಬರ್ಬೋದು. ಅದು ಅಕ್ಯೂಟ್ ಅರ್ಟಿಕೇರಿಯಾ. ಯೂಶಲಿ ಕಾರಣಗಳು ಸರ್ವೇ ಸಾಮಾನ್ಯ ಗೊತ್ತಿರುತ್ತೆ. ಕ್ರಾನಿಕ್ ಅರ್ಟಿಕೇರಿಯಾದಲ್ಲಿ ಕಾರಣಗಳು ಕಂಡುಹಿಡಿಯೋದು ಭಾಳ ಕಷ್ಟ. ಕ್ರಾನಿಕ್ ಅರ್ಟಿಕೇರಿಯಾ 6 ವಾರದಿಂದ 5 ವರ್ಷದವರೆಗೂ ಪೇಷಂಟ್ನ ಕಾಡಿಸ್ಬೋದು. ಫಸ್ಟ್ ನಾವು ಈಗ ಅಕ್ಯೂಟ್ ಅರ್ಟಿಕೇರಿಯಾ ನಾನು ಮುಂಚೆನೇ ಹೇಳ್ದಂಗೆ ಕಾರಣಗಳು ಗೊತ್ತಿರುತ್ತೆ. ಆ ಕಾರಣಗಳನ್ನ ಕಂಡುಹಿಡಿಯಬೇಕು, ಟ್ರೀಟ್ಮೆಂಟ್ ಕೊಟ್ಟರೆ 6 ವಾರದಲ್ಲಿ ಹೊಟ್ಟೋಗುತ್ತೆ. ಕ್ರಾನಿಕ್ ಅರ್ಟಿಕೇರಿಯಾದಲ್ಲಿ ನಿಖರವಾದ ಕಾರಣಗಳು ಈಗಲೂ ಸ್ವಲ್ಪ ಕಷ್ಟ ಕಂಡುಹಿಡಿಯೋದು. ನಾನು ಮುಂಚೆನೇ ಹೇಳ್ದಂಗೆ ಅದು ಮಾತ್ರೆಗಳಿಂದ ಬರ್ಬೋದು, ಇನ್ಫೆಕ್ಷನ್ಸಿಂದ ಬರ್ಬೋದು, ಅಥವಾ ಆಹಾರದಿಂದ ಬರ್ಬೋದು. ಸೀ ಫುಡ್ಡು ಅಥವಾ ಕಡಲೆಕಾಯಿ ಅಂದರೆ ಉದಾಹರಣೆ ಕೊಡ್ತಾ ಇದ್ದೀನಿ ನಾನು. ಸೊ ಮಾತ್ರೆಗಳು, ಆಹಾರ, ಇನ್ಫೆಕ್ಷನ್ಸ್, ಸ್ಟಮಕ್ ಇನ್ಫೆಕ್ಷನ್ ಇರ್ಬೋದು, ಯೂರಿನ್ ಇನ್ಫೆಕ್ಷನ್ ಇರ್ಬೋದು, ಸ್ಟೂಲಲ್ಲಿ ಇನ್ಫೆಕ್ಷನ್ ಇರ್ಬೋದು, ಆ ಇನ್ಫೆಕ್ಷನ್ಸಿಂದನೂ ಬರ್ಬೋದು. ಆಮೇಲೆ ತುಂಬ ಟೆನ್ಷನ್ಗೆ ಬರುತ್ತೆ. ದಟ್ಸ್ ಕಾಲ್ಡ್ ಸೈಕೋಜೆನಿಕ್ ಅರ್ಟಿಕೇರಿಯಾ ಅಂತ. ತುಂಬ ಅದು ಅವರಿಗೆ ಆಂಗ್ಸೈಟಿ, ಡಿಪ್ರೆಷನ್ ಆ ಥರ ಇದ್ದರು, ಅದರಿಂದನೂ ಅರ್ಟಿಕೇರಿಯಾ ಬರುತ್ತೆ. ಆಮೇಲೆ ಇರೋ ಅರ್ಟಿಕೇರಿಯಾನು ಸೈಕೋಜೆನಿಕ್ ಕಾಂಪೊನೆಂಟ್ಸಿಂದ ಅರ್ಟಿಕೇರಿಯಾ ಇನ್ನೂ ಜಾಸ್ತಿ ಉಲ್ಬಣಗೊಳ್ಳುತ್ತೆ. ಸೊ ಫಸ್ಟ್ ನಾವು ಕಾರಣ ಕಂಡುಹಿಡಿಬೇಕು. ಇನ್ನೊಂದು ಕಾರಣ ಆಟೋ ಅಲರ್ಜಿ ಅಂತ. ಬಾಡಿಯಲ್ಲೇ ಅಲರ್ಜಿ ಉತ್ಪತ್ತಿ ಆಗಿಬಿಟ್ಟು ಅದರಿಂದನೂ ಅರ್ಟಿಕೇರಿಯಾ ತಿಂಗಳು ವರ್ಷಗಟ್ಟಲೆ ಇರುತ್ತೆ. ದಟ್ ಇಸ್ ಕಾಲ್ಡ್ ಆಟೋ ಇಮ್ಯೂನ್ ಆ್ಯಂಡ್ ಆಟೋ ಅಲರ್ಜಿಕ್ ಅರ್ಟಿಕೇರಿಯಾ ಅಂತ ಕರೀತಾರೆ. ಸೊ ಇಷ್ಟು ಕಾರಣಗಳಿದೆ. ಫಸ್ಟ್ ನಾವು ಟ್ರೀಟ್ಮೆಂಟ್ ಕೊಡೋಕ್ಕೆ ಮುಂಚೆ ಕಾರಣವನ್ನು ಕಂಡುಹಿಡಿಯೋದಕ್ಕೆ ಪ್ರಯತ್ನ ಮಾಡಬೇಕು. ಸೊ ಕಾರಣ ಕಂಡುಹಿಡಿದು ಅದಕ್ಕೆ ನಾವು ಸೂಕ್ತವಾದ ಚಿಕಿತ್ಸೆ ಕೊಟ್ಟರೆ ಅರ್ಟಿಕೇರಿಯಾ ಶಮನ ಆಗೋ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಹೆರಿಡಿಟ್ರಿ ಆಂಜಿಯೋಡಿಮಾ ಅಂತ ಒಂದು ಕಂಡೀಷನ್ ಇದೆ, ಅದು ಆನುವಂಶಿಕ. ಯೂಶಲಿ ಅರ್ಟಿಕೇರಿಯಾ ಹೆರಿಡಿಟ್ರಿ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ಈಗ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಅಟೋಪಿ ಅಂದರೆ ಡಸ್ಟ್ ಅಲರ್ಜಿ, ಎಕ್ಸಿಮಾ, ಆಸ್ತಮಾ, ಆ ಫ್ಯಾಮಿಲಿಯಿಂದ ಹುಟ್ಟಿರೋ ಮಗುಗೆ ಅರ್ಟಿಕೇರಿಯಾ ಬರೋ ಸಾಧ್ಯತೆಗಳು ಜಾಸ್ತಿ. ಅದಕ್ಕೆ ಆಟೋ ಅಲರ್ಜಿಕ್ ಅರ್ಟಿಕೇರಿಯಾ ಅಂತ ಕರೀತಾರೆ. ಅದಕ್ಕೆ ಸ್ವಲ್ಪ ಆನುವಂಶಿಕ ಸಾಧ್ಯತೆಗಳಿದೆ. ಇದು ಎಲ್ಲ ಏಜ್ ಗ್ರೂಪಲ್ಲೂ ಕಾಣಿಸ್ಕೊಳ್ಳುತ್ತೆ. ಯೂಶಲಿ ಎಲ್ಡರ್ಲಿ ಏಜ್ ಗ್ರೂಪಲ್ಲಿ ಜಾಸ್ತಿ. ಯಾಕಂದರೆ ವಯಸ್ಸು ಆಗ್ತಾ ಅಲರ್ಜಿಗಳ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಈಗ ಎಸ್ಪೆಷಲಿ ಲೇಡೀಸಲ್ಲಿ, ಹೆಣ್ಮಕ್ಳಲ್ಲಿ ಜಾಸ್ತಿ, ದಪ್ಪ ಇರೋರಲ್ಲಿ, ಸ್ಥೂಲ ಶರೀರ ಇರೋರು ಜಾಸ್ತಿ, ಪೇಷಂಟ್ಸ್ಗೆ BP ಇರೋರು ಜಾಸ್ತಿ,
ಆಮೇಲೆ ತುಂಬ ಪೇಷಂಟ್ಸ್ಗೆ ನಾನ್ ಸ್ಟಿರಾಯ್ಡಲ್ ಆ್ಯಂಟಿ ಅಲರ್ಜಿಕ್ ಪೇನ್ ಕಿಲ್ಲರ್ಸ್ ತುಂಬ ತೊಗೊಳ್ತಾರೆ, ಅವ್ರಿಗೆ ಇದರ ಸಾಧ್ಯತೆಗಳು ಜಾಸ್ತಿ. ಅದು ಕಂಡುಹಿಡಿಯೋದು ಭಾಳ ಕಷ್ಟ. ಯೂಶ್ವಲಿ ಎನಿಮಲ್ ಪ್ರೋಟೀನ್ಸ್ ಅಥವಾ ಸೀ ಫುಡ್ ಅದರಿಂದ ಸಾಧ್ಯತೆ ಜಾಸ್ತಿ. ಇವನ್ ಕೆಲವರಿಗೆ ಕೆಲವೊಂದು ತರಕಾರಿಗಳಿಂದ ಬರ್ಬೋದು. ಆಮೇಲೆ ಈ ಸೂಡೋ ಅಲರ್ಜಿ ಅಂತ ಕರಿತೀವಿ ನಾವು, ಅಂದರೆ ಈ ಪ್ರಿಸರ್ವೇಟಿವ್ಸ್ ಆ್ಯಟಿಟ್ಯೂಡ್ಸ್ ಹಾಕಿರೋ ಪದಾರ್ಥಗಳಿರುತ್ತಲ್ಲ, ಅದರಿಂದ ಸೂಡೋ ಅಲರ್ಜಿಕ್ ಅರ್ಟಿಕೇರಿಯಾ ಅನ್ನೋ ಸಾಧ್ಯತೆ ತುಂಬ ಬರುತ್ತೆ. ಸೊ ಅದಕ್ಕೆ ಸೂಡೋ ಅಲರ್ಜಿಕ್ ಅರ್ಟಿಕೇರಿಯಾ ಅಂತ ಕರೀತಾರೆ. ನಿಜವಾದ ಫುಡ್ ಅಲರ್ಜಿ ಭಾಳ ಅಪರೂಪ. ಅದಕ್ಕೆ ಇಂಡ್ಯೂಸಿಬಲ್ ಅರ್ಟಿಕೇರಿಯಾ ಅಂತ ಕರೀತಾರೆ. ಅದರಲ್ಲಿ ಬೇಕಾದಷ್ಟು ವಿಧಾನಗಳಿದೆ. ಸುಮ್ಮನೆ ಕೆರೆದ್ರೆ ಅರ್ಟಿಕೇರಿಯಾ ಬರುತ್ತೆ, ತುಂಬ ಕೂತ್ಕೊಂಡ್ರೆ ಪ್ರೆಷರಿಂದ ಅರ್ಟಿಕೇರಿಯಾ ಬರುತ್ತೆ, ತಣ್ಣೀರಲ್ಲಿ ನೆಂದರೆ ಅಥವಾ ಗಾಳಿಗೆ ಎಕ್ಸ್ಪೋಸ್ ಆದರೆ ಬರುತ್ತೆ, ಅದಕ್ಕೆ ಕೋಲ್ಡ್ ಅರ್ಟಿಕೇರಿಯಾ ಅಂತ ಕರೀತಾರೆ. ಸ್ವಿಮ್ಮಿಂಗ್ ಮಾಡೋದ್ರಿಂದ, ನೀರಲ್ಲಿ ಸ್ನಾನ ಮಾಡೋದ್ರಿಂದ ಬರುತ್ತೆ, ದಟ್ಸ್ ಕಾಲ್ಡ್ ಆಕ್ವಾಜೆನಿಕ್ ಅರ್ಟಿಕೇರಿಯಾ ಅಂತ. ಕೆಲವರಿಗೆ ಸೂರ್ಯನಿಗೆ ಹೋದ ತಕ್ಷಣ ಬರುತ್ತೆ, ದಟ್ ಇಸ್ ಕಾಲ್ಡ್ ಸೋಲಾರ್ ಅರ್ಟಿಕೇರಿಯಾ ಅಂತ. ಕೆಲವರಿಗೆ ಅಡುಗೆ ಮನೆಯಲ್ಲಿ ಹೀಟಿಗೆ ಬರುತ್ತೆ, ದಟ್ಸ್ ಕಾಲ್ಡ್ ಹೀಟ್ ಅರ್ಟಿಕೇರಿಯಾ ಅಂತ. ದೇ ಆರ್ ಆಲ್ ಇಂಡ್ಯೂಸಿಬಲ್ ಅರ್ಟಿಕೇರಿಯಾ, ಅಂದರೆ ಅದನ್ನು ನಾವು ಉತ್ಪತ್ತಿ ಮಾಡ್ಬೋದು. ಹೂವು ಬಿಡೋ ಸೀಸನ್ನಲ್ಲಿ ಕೆಲವರಿಗೆ ಡಸ್ಟ್, ಹೂವಿನ ಪರಾಗದ ಅಲರ್ಜಿ ಇರುತ್ತಲ್ಲ, ಅವರಿಗೆ ಆಸ್ತಮಾ, ಮೂಗಲ್ಲಿ ನೀರು ಸುರಿಯೋದು, ಅದ್ರ ಜೊತೆಗೆ ಅರ್ಟಿಕೇರಿಯನ್ನು ಕಾಣಿಸ್ಕೋದು ಸೀಸನಲ್ಲಿ. ಯಾಕಂದರೆ ಅದು ಸೀಸನ್ ಆ ಟೈಮಲ್ಲಿ ಗಿಡ ಹೂ ಬಿಡ್ತಾ ಇರುತ್ತೆ, ಆ ಟೈಮಲ್ಲಿ ಅರ್ಟಿಕೇರಿಯಾ ಕಾಣಿಸ್ಕೋಬೋದು. ಆಮೇಲೆ ಅದು ನಾನು ಹೇಳ್ದಂಗೆ ಕೆಲವರಿಗೆ ಈ ಕೋಲಿನರ್ಜಿಕ್ ಅರ್ಟಿಕೇರಿಯಾ ಅಂತಿದೆ, ಅದು ಯೂಶಲಿ ಚಳಿಗಾಲದಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಕೆಲವರಿಗೆ ಅದು ಸೆಕೆಗಾಲದಲ್ಲಿ ಕಾಣಿಸ್ಕೊಳ್ಳುತ್ತೆ, ಯಾಕಂದರೆ ಬೆವರಿಂದ ಕೋಲಿನರ್ಜಿಕ್ ಅರ್ಟಿಕೇರಿಯಾ ಉತ್ಪತ್ತಿ ಆಗುತ್ತೆ. ಸೊ ರೋಗ ನಿದಾನ ಅಂತ ಕರಿತೀವಿ ಅದಕ್ಕೆ. ಸೊ ಫಸ್ಟ್ ನೋಡಿದ ತಕ್ಷಣ ನಮ್ಗೆ ಅರ್ಟಿಕೇರಿಯಾ ಅಂತ ಗೊತ್ತಾಗುತ್ತೆ. ಪೇಷಂಟ್ ಬಂದಾಗ ಕೆಲವೊಂದ್ಸಲಿ ಅರ್ಟಿಕೇರಿಯಾ ಇರಲ್ಲ ಅವ್ರಿಗೆ. ಅದಕ್ಕೆ ನಾವು ಏನು ಹೇಳ್ತೀವಿ ಅವ್ರಿಗೆ, ನಿಮ್ಗೆ ಬಂದಾಗ ಫೋಟೋ ತೊಗೊಂಡು ಆ ಫೋಟೋ ನಮ್ಗೆ ತೊಗೊಂಡು ತೋರಿಸಿ, ಅವಾಗ ನಮ್ಗೆ ಅರ್ಟಿಕೇರಿಯಾ ಇದೆಯೋ ಅಂತ ಗೊತ್ತಾಗುತ್ತೆ. ಕಂಪ್ಲೀಟ್ ನಾವು ಪರೀಕ್ಷೆ ಮಾಡಬೇಕು. ಆಮೇಲೆ ಅವ್ರಿಗೆ ಏನಾದ್ರು ಹುಳುಕಲ್ಲಿದೆಯೋ, ಹುಳುಕಲ್ಲಿದ್ರೂ ತುಂಬ ಅರ್ಟಿಕೇರಿಯಾ ಬರೋ ಚಾನ್ಸ್ ಇರುತ್ತೆ. ಸೊ ಯೂರಿನ್ ಇನ್ಫೆಕ್ಷನ್ ಇದೆಯಾ, ತುಂಬ ಒಬೇಸ್ ಇದ್ದಾರೆ, ಓವರ್ ವೇಟು, ಅದರಿಂದನೂ ಅರ್ಟಿಕೇರಿಯಾ ಜಾಸ್ತಿ ಆಗುತ್ತೆ. ಅಥವಾ ಅವ್ರು ಏನಾದರೂ ಮಾತ್ರೆಗಳು ತೊಗೊಳ್ತಾ ಇದ್ದಾರೆ, BP ಮಾತ್ರೆ, ಶುಗರ್ ಮಾತ್ರೆ, ಕೊಲೆಸ್ಟ್ರಾಲ್ ಮಾತ್ರೆ, ತಲೆನೋವು ಮಾತ್ರೆ, ಆ ಮಾತ್ರೆಗಳಿಂದ ಅರ್ಟಿಕೇರಿಯಾ ಬರುತ್ತೆ. ಸೊ ನಾವು ಪೇಷಂಟ್ ಜೊತೆಗೆ ಸ್ವಲ್ಪ ಹೊತ್ತು ನಾವು ಸಮಯ ಸ್ಪೆಂಡ್ ಮಾಡಿಬಿಟ್ಟು ಹಿಸ್ಟ್ರಿ ತೊಗೋಬೇಕು ನಾವು. ಅವ್ರಿಗೇನಾದ್ರು ಟೆನ್ಷನ್ ಏನಾದ್ರು ಇದೆಯಾ, ಅವ್ರಿಗೇನಾದ್ರು ಬೇರೆ ಅಲರ್ಜಿಗಳಿದೆಯಾ, ಸೊ ಎಲ್ಲ ನಾವು ಅದನ್ನ ಕೇಳ್ಕೋಬೇಕು. ಈವನ್ ಕೆಲವರಿಗೆ ವಿಟಮಿನ್ D ಮೈಯಲ್ಲಿ ಕಡಿಮೆ ಆದರೂ ಅರ್ಟಿಕೇರಿಯಾ ಜಾಸ್ತಿ ಆಗುತ್ತೆ. ಸೊ ಅವ್ರು ಬಿಸಿಲಿಗೆ ಹೋಗ್ತಾರೋ ಇಲ್ವೋ, ಅವ್ರದ್ದು ಊಟದ ಇದು ವೆರೈಟಿ, ಅವ್ರ ಫುಡ್ ಹ್ಯಾಬಿಟ್ಸ್ ಹೇಗಿದೆ, ಅದೆಲ್ಲ ನಾವು ತಿಳ್ಕೊಬೇಕಾಗತ್ತೆ. ಸೊ ಭಾಳ ಮುಖ್ಯವಾದದ್ದು ಪೇಷಂಟ್ ಜೊತೆಗೆ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಅವ್ರ ಹಿಸ್ಟ್ರಿ ತೊಗೊಂಡು ಯಾವಾಗ ಕಾಣಿಸ್ಕೊಳ್ಳುತ್ತೆ, ಬೆಳಗ್ಗೆ ಕಾಣಿಸ್ಕೊಳ್ಳುತ್ತೋ, ಮಧ್ಯಾಹ್ನ ಕಾಣಿಸ್ಕೊಳ್ಳುತ್ತೋ, ಸಂಜೆ ಹೊತ್ತು ಕಾಣಿಸ್ಕೊಳ್ಳುತ್ತೋ, ಯಾವ ಟೈಮಲ್ಲಿ ಕಾಣಿಸ್ಕೊಳ್ಳುತ್ತೆ, ಅದು ಭಾಳ ಮುಖ್ಯ. ಸೊ ಅದು ನಮ್ಗೆ ತುಂಬ ಅದು ಟ್ರೀಟ್ಮೆಂಟ್, ನಮಗೆ ಕಾಯಿಲೆ ಬಗ್ಗೆ ಎಷ್ಟೊಂದು ನಮಗೆ ಅದ್ರ ಬಗ್ಗೆ ಇದನ್ನು ಇನ್ಫಾರ್ಮೇಷನ್ ಬರುತ್ತೆ ನಮಗೆ. ಸೊ ಆಮೇಲೆ ಕೆಲವೊಂದು ಟೆಸ್ಟ್ಗಳು ಮಾಡ್ತೀವಿ, ರಕ್ತ ಪರೀಕ್ಷೆ ಮಾಡ್ತೀವಿ. ಥೈರಾಯ್ಡ್ ಡಿಸಾರ್ಡರ್ಸ್ ಅಲ್ಲಿ ಅರ್ಟಿಕೇರಿಯಾ ತುಂಬ ಸಾಮಾನ್ಯ. ಸೊ ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಮಾಡಬೇಕು. ಎಲ್ಲಾದರೂ ಇನ್ಫೆಕ್ಷನ್ ಇದೆ ಅಂದರೆ ರಕ್ತ ಪರೀಕ್ಷೆ ಮಾಡಬೇಕು. ENT ಕಿವಿ ಮೂಗು ಗಂಟಲು ಪರೀಕ್ಷೆ ಮಾಡಿಸ್ಬೇಕು. ಎಂಡೋಸ್ಕೋಪಿ ಮಾಡಿ ಗ್ಯಾಸ್ಟ್ರೈಟಿಸ್ ಇದೆಯಾ, ಅಲ್ಲೊಂದು H. ಪೈಲರಿ ಅಂತ ಇನ್ಫೆಕ್ಷನ್ ಆಗುತ್ತೆ, ಅದರಿಂದನೂ ಅರ್ಟಿಕೇರಿಯಾ ಬರುತ್ತೆ. ಸೊ ಈ ಥರ ನಾವು ಎಲ್ಲದಕ್ಕೂ ಕಾರಣ ಕಂಡುಹಿಡಿಯೋದಕ್ಕೆ ಪ್ರಯತ್ನ ಮಾಡಿ ಆಮೇಲೆ ನಾವು ಟ್ರೀಟ್ಮೆಂಟ್ ಬಗ್ಗೆ ಪ್ಲ್ಯಾನ್ ಮಾಡಿ ಪೇಷಂಟ್ಗೆ ಕೆಲವೊಂದು ಸಾಮಾನ್ಯ ಅವರಿಗೆ ತಿಳುವಳಿಕೆ ಕೊಡಬೇಕು. ಸ್ಥೂಲವಾದ ಬಟ್ಟೆಗಳು ಹಾಕ್ಕೊಳ್ಳಿ, ರೆಗ್ಯುಲರ್ ಎಕ್ಸಸೈಸ್ ಮಾಡಿ, ಆದಷ್ಟು ಕೃತಕ ಆಹಾರಗಳನ್ನ ಅವಾಯ್ಡ್ ಮಾಡಿ, ಊಟಕ್ಕೆ ಮುಂಚೆ ಚೆನ್ನಾಗಿ ಸೋಪಾ ಕೈ ತೊಳ್ಕೊಂಡು ಊಟ ಮಾಡಿ. ಯಾಕಂದರೆ H. ಪೈಲರಿ ನೀರಿಂದ ಬರುತ್ತೆ. ಸೊ ಇದು ಸ್ವಲ್ಪ ಸಾಮಾನ್ಯ ತಿಳುವಳಿಕೆ ಕೊಟ್ಟು ಹತ್ತಿರದಲ್ಲಿರೋ ಚರ್ಮ ರೋಗ ತಜ್ಞರ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳಿ. ಮಾತ್ರೆಗಳನ್ನ ನಿಲ್ಲಿಸಬೇಡಿ. ಯಾಕಂದರೆ ಅದು ನೀವು ಒಂದು ಮಾತ್ರೆ 22-24 ಗಂಟೆವರೆಗೂ ಕೆಲಸ ಮಾಡುತ್ತೆ. ಅದು ನಿಲ್ಲಿಸಿದ ತಕ್ಷಣ ಮತ್ತೆ ಅರ್ಟಿಕೇರಿಯಾ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಡಾಕ್ಟರ್ಸ್ ಎಷ್ಟು ದಿವಸ ಹೇಳ್ತಾರೆ ಅಲ್ಲಿವರೆಗೂ ಟ್ರೀಟ್ಮೆಂಟ್ನ ಮುಂದುವರಿಸಬೇಕು, ಏನೇ ಕಾರಣಕ್ಕೂ ನಿಲ್ಲಿಸಬಾರ್ದು. ಈಗ ಅದು ಏನು ಕಾರಣಕ್ಕಾಗಿದೆ ಅಂತ ಅವರು ಕಂಡುಹಿಡಿಯೋದಕ್ಕೆ ಪ್ರಯತ್ನ ಪಡಬೇಕು. ಊಟದಿಂದ ಬಂತ, ಏನೋ ಹುಳ ಕಚ್ಚಿ ಬಂತ, ಗಿಡ ಮುಟ್ಟಿದ್ದಕ್ಕೆ ಬಂತ, ಅದನ್ನು ಕಂಡುಹಿಡಿಬೇಕು. ಅವ್ರಿಗೆ ಮುಂಚೆನೇ ಇರೋ ಆ ಥರ ಏನಾದ್ರು ಹಿಸ್ಟ್ರಿ ಇದ್ದರೆ ಒಂದು ಆ್ಯಂಟಿಹಿಸ್ಟಮಿನ್ಸ್ ಅಂತ ಕರಿತೀವಿ ನಾವು, ದಟ್ ಈಸ್ ಅ ಮೇನ್ ಟ್ರೀಟ್ಮೆಂಟ್ ಫಾರ್ ಅರ್ಟಿಕೇರಿಯಾ. ಅದೊಂದು ಇಟ್ಕೊಂಡಿದ್ರೆ ಅವ್ರ ಹತ್ರ ಎಮರ್ಜೆನ್ಸಿಗೆ ತಕ್ಷಣ ಒಂದು ತೊಗೊಂಡ್ಬಿಟ್ರೆ ವಿತಿನ್ ಅರ್ಧ ಗಂಟೆಯಲ್ಲಿ ಎಷ್ಟು ಅವ್ರಿಗೆ ಗುಣ ಆಗುತ್ತೆ. ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳೋ. ಒಂದೊಂದ್ಸರಿ ಅವ್ರಿಗೆ ತುಂಬ ಅರ್ಟಿಕೇರಿಯಾ ಆದರೆ ಕೆಲವೊಂದು ಇಂಜೆಕ್ಷನ್ಸ್ ಕೊಡಬೇಕಾಗುತ್ತೆ ಎಮರ್ಜೆನ್ಸಿ ರೂಮಲ್ಲಿ. ಸೊ ಬಿಕಾಸ್ ಈಸ್ ಒನ್ ಆಫ್ ದ ಎಮರ್ಜೆನ್ಸೀಸ್. ಸೊ ಅದ್ರ ಬಗ್ಗೆ ಉದಾಸೀನ ಮಾಡಿಬಿಡಿ. ಹತ್ತಿರದ ಚರ್ಮರೋಗ ತಜ್ಞರ ಹತ್ರ ಹೋಗಿ ಕೂಲಂಕಷವಾಗಿ ಪರೀಕ್ಷೆ ಮಾಡಿಸಿ ಟ್ರೀಟ್ಮೆಂಟ್ ತಗೋಬೇಕು. ಕ್ರಾನಿಕ್ ಅರ್ಟಿಕೇರಿಯಾ ಫೇಟಲ್ ಅಲ್ಲ, ಬಟ್ ಅವ್ರ ಪೇಷಂಟಿಗೆ ಕ್ವಾಲಿಟಿ ಆಫ್ ಲೈಫ್ ಅಂತ ಕರಿತೀವಿ. ಅವರು ನಿದ್ರೆಗೆ ಅದು ತುಂಬ ತೊಂದರೆ ಕೊಡುತ್ತೆ. ಯಾವಾಗಲೂ ಯಾವುದೋ ಫಂಕ್ಷನ್ ಹೋದರೆ ಕರಿತಾ ಕೂತ್ಕೋಬೇಕಾಗುತ್ತೆ, ಮೈ ತುಂಬ ಗಂಧೆಗಳು ಬಂದುಬಿಡುತ್ತೆ, ತುಟಿ ಊದ್ಕೊಳ್ಳುತ್ತೆ, ಕಣ್ಣು ಊದ್ಕೊಳ್ಳುತ್ತೆ. ಸೊ ಅವ್ರು ಸೋಷಿಯಲ್ ಎಲ್ಲೂ ಹೋಗೋದಕ್ಕಾಗಲ್ಲ. ಅವ್ರಿಗೆ ರಾತ್ರಿ ಹೊತ್ತು ನಿದ್ದೆಗೆಡ್ಬೋದು ಬಿಕಾಸ್ ಆಫ್ ಇಚ್ಚಿಂಗ್.
ಸೊ ಎಷ್ಟೊಂದು ಕಾಂಪ್ಲಿಕೇಶನ್ಸ್ ಇದೆ. ಅದಕ್ಕೋಸ್ಕರ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಳ್ಳೋದು ಬಹಳ ಮುಖ್ಯ. ಫುಡ್ ಡೈರಿ ಬೇಕಾದ್ರೆ ಅವರು ಮೇಂಟೈನ್ ಮಾಡ್ಬೋದು. ಅದನ್ನು ನಮಗೆ ಒಪ್ಪಿಸಿದ್ರೆ ನಮ್ಗೆ ಅದರಲ್ಲಿ ಯಾವುದು ಅಂತ ನಾವು ಕಂಡುಹಿಡಿಯೋದಕ್ಕೆ ಪ್ರಯತ್ನ ಮಾಡ್ಬೋದು. ಅವ್ರಿಗೆ ಯಾವುದೇ ಫುಡ್ ಬಗ್ಗೆ ಅನುಮಾನ ಇದ್ದರೆ ಅದನ್ನು 3 ವಾರ ಬಿಟ್ಟು ಮತ್ತೆ ತೊಗೊಂಡು ನೋಡಬೇಕು. ಮತ್ತೆ ಅರ್ಟಿಕೇರಿಯಾ ಬಂದರೆ ಅದರಿಂದ ಬಂದಿರ್ಬೋದು ಅಂತ ಸಾಧ್ಯತೆ ಇದೆ. ಬಟ್ ಅದಕ್ಕೆಲ್ಲ ಸ್ಪೆಸಿಫಿಕ್ ಬ್ಲಡ್ ಟೆಸ್ಟ್ ಇದೆ. ಬಟ್ ಅದರ ಅವಶ್ಯಕತೆ ಇಲ್ಲ, ಯಾಕಂದರೆ ಫುಡ್ಡಿಂದ ಬರೋ ಅರ್ಟಿಕೇರಿಯಾ ಭಾಳ ಅಪರೂಪ. ಚರ್ಮದ ರೋಗದ ಡಾಕ್ಟರ್ ಹತ್ರ ಬಂದಾಗ ಈ ಥರ ನಾನು ಔಷಧಿಗಳು ತಗೋತೀನಿ ಅಂತ ಹೇಳಬೇಕು. ಅವರು ಮೆಡಿಸಿನ್ ಮತ್ತು ಫಿಸಿಷಿಯನ್ ಹತ್ರ ಹೋದಾಗ ನನಗೆ ಈ ಥರ ಅರ್ಟಿಕೇರಿಯಾ ಇದೆ, ನನಗೆ ಮಾತ್ರೆ ಅಲರ್ಜಿ ಇದೆ ಅಂತೇಳಿ ಅವರು ಸ್ವಲ್ಪ ಅವಾಗ ಯೋಚನೆ ಮಾಡಿ ಅಲರ್ಜಿ ಆಗದೆ ಇರೋಂಥ ಬೇಕಾದಷ್ಟು ಬಿ ಪಿ ಮಾತ್ರೆಗಳಿದೆ ಅದನ್ನು ಕೊಡ್ತಾರೆ. ಅವರು ಶುಗರ್ ಮಾತ್ರೆ ಆಗಲಿ, ಬಿ ಪಿ ಮಾತ್ರೆ ಆಗಲಿ, ಕೆಲವೊಂದು ಅಲರ್ಜಿ ಆಗೋ ಸಾಧ್ಯತೆ ಕಡಿಮೆ ಇರೋ ಮಾತ್ರೆಗಳನ್ನ ಕೊಟ್ಟು ಅರ್ಟಿಕೇರಿಯಾ ಆಗದಂಗೆ ನೋಡ್ಕೊಳ್ತಾರೆ. ಪ್ರೆಗ್ನೆನ್ಸಿಲಿ ಕಡಿಮೆನೂ ಆಗ್ಬೋದು. ಪ್ರೆಗ್ನೆನ್ಸಿಯಿಂದ ಬಿಕಾಸ್ ಹಾರ್ಮೋನ್ ತುಂಬ ಇಂಬ್ಯಾಲೆನ್ಸ್ ಆಗೋದ್ರಿಂದನೂ ಅರ್ಟಿಕೇರಿಯಾ ಬರುತ್ತೆ. ಸೊ ಈ ಕೆಲವೊಂದು ಔಷಧಿಗಳು ಪ್ರೆಗ್ನೆನ್ಸಿಲಿ ಕೊಡೋಕ್ಕಾಗಲ್ಲ. ಬಟ್ ಸಾಕಷ್ಟು ಒಳ್ಳೆಯ ಈಗ ಔಷಧಿಗಳಿದೆ, ಅದನ್ನು ನಾವು ಧೈರ್ಯವಾಗಿ ಕೊಟ್ಬಿಟ್ಟು ಅವ್ರಿಗೆ ಅರ್ಟಿಕೇರಿಯಾ ಕಂಟ್ರೋಲಲ್ಲಿ ಇಟ್ಕೊಂಡು ಅವ್ರು ನಾರ್ಮಲ್ ಡೆಲಿವರಿ ಆಗೋ ಥರ ನಾವು ನೋಡ್ಕೋಬೋದು. ಕಾಸ್ಮೆಟಿಕ್ಸ್ ಯೂಸ್ ಮಾಡೋದ್ರಿಂದ ಅರ್ಟಿಕೇರಿಯಾ ಬರೋಲ್ಲ. ಅವ್ರಿಗೇನಾದರೂ ಅದಕ್ಕೆ ಕಾಂಟ್ಯಾಕ್ಟ್ ಅರ್ಟಿಕೇರಿಯಾ ಅಂತ ಕರೀತಾರೆ. ಸಪೋಸ್ ಲಿಪ್ಸ್ಟಿಕ್ ಹತ್ಕೊಂಡ ತಕ್ಷಣ ತುಟಿ ಊದ್ಕೊಂಡ್ಬಿಡುತ್ತೆ ಅವ್ರಿಗೆ. ಸೊ ಆ ಥರದ್ದು ಏನಾದ್ರು ಕೆಲವೊಂದು ಈಗ ಬಾಳೆಹಣ್ಣು ತಿಂದ ತಕ್ಷಣ ಅವ್ರಿಗೆ ತುಟಿ ಊದ್ಕೊಳ್ಳುತ್ತೆ, ಅದಕ್ಕೆ ಕಾಂಟ್ಯಾಕ್ಟ್ ಅರ್ಟಿಕೇರಿಯಾ ಅಂತಾರೆ. ಆ ಥರ ಏನಾದ್ರು ಹಿಸ್ಟ್ರಿ ಇದ್ದರೆ ಅವರು ಆದಷ್ಟು ಕಾಸ್ಮೆಟಿಕ್ಸ್ನ ಹಚ್ಕೊಳ್ದಿರೋದು, ಉಪಯೋಗಿಸ್ದಿರೋದು ಒಳ್ಳೆಯದು. ಸೊ ಅರ್ಟಿಕೇರಿಯಾನ ದಯವಿಟ್ಟು ಉದಾಸೀನ ಮಾಡಬೇಡಿ. ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ತೊಗೊಳ್ಳಿ. ಹತ್ತಿರದ ಚರ್ಮರೋಗ ತಜ್ಞರ ಹತ್ರ ಹೋಗಿ, ಆಮೇಲೆ ನೀವು ಏನೇ ಔಷಧಿಗಳು ತೊಗೊಳ್ದಿರ, ನಿಮ್ಗೇನಾದರೂ ಊಟದಲ್ಲಿ ಅಲರ್ಜಿ, ಮಾತ್ರೆಗಳ ಅಲರ್ಜಿ ಇದ್ದರೆ ಅದನ್ನು ನೀವು ಒಂದು ನೋಟ್ ಮಾಡ್ಕೊಂಬಿಟ್ಟು ಡೈರಿ ಮೇಂಟೈನ್ ಮಾಡಿ ಅದನ್ನು ಡಾಕ್ಟರ್ಗೆ ಒಪ್ಪಿಸ್ಬೇಕು. ಸೊ ನಿಮ್ಗೆ ಯಾವುದ್ರ ಬಗ್ಗೆ ಇದರಿಂದ ನಂಗೆ ಅರ್ಟಿಕೇರಿಯಾ ಬರುತ್ತೆ ಅದನ್ನು ಅವ್ರು ಹೇಳಿದ್ರೆ ಅದನ್ನು ಅವ್ರು ಯೋಚನೆ ಮಾಡಿ ಅದನ್ನು ನಿಮ್ಗೆ ಅರ್ಟಿಕೇರಿಯಾ ಬರ್ದಂಗೆ ನೋಡ್ಕೊಳ್ತಾರೆ. ಸೊ ಆಮೇಲೆ ಔಷಧಿಗಳನ್ನ ಕರೆಕ್ಟಾಗಿ ತೊಗೊಳ್ಳಿ. ಸೊ ಇದ್ರ ಬಗ್ಗೆ ಉದಾಸೀನ ಮಾಡಬೇಡಿ. ಅಟೋಪಿಕ್ ಬ್ಯಾಕ್ಗ್ರೌಂಡ್ ಅಂತ ಕರಿತೀವಿ. ಅಂದರೆ ಅವ್ರಿಗೆ ಬಾಡಿಲಿ IgE ಅಂತ ಒಂದು ಆ್ಯಂಟಿಬಾಡಿ ಉತ್ಪತ್ತಿ ಆಗ್ತಾ ಇರುತ್ತೆ. ಅವ್ರಿಗೆ ಅಲರ್ಜಿಕ್ ರೈನೈಟಿಸ್ ಅಂದರೆ ಮೂಗು ಅಲರ್ಜಿ ಇರುತ್ತೆ, ಉಪಸಾಬ ಇರುತ್ತೆ, ವೀಸಿಂಗ್ ಅಂತ ಕರಿತೀವಿ, ಬ್ರಾಂಕಿಯಲ್ ಆಸ್ತಮಾ ಇರುತ್ತೆ, ಕೆಲವರಿಗೆ ಫುಡ್ ಅಲರ್ಜಿ ಇರುತ್ತೆ. ಅಟೋಪಿಕ್ ಬ್ಯಾಕ್ಗ್ರೌಂಡ್ ಅವರಿಗೆ ಅರ್ಟಿಕೇರಿಯಾ ಆಗೋ ಚಾನ್ಸಸ್ ಜಾಸ್ತಿ. ಆಮೇಲೆ ಮಿಡ್ಲ್ ಏಜ್ಡ್ ಮಧ್ಯ ವಯಸ್ಸಿನವ್ರಿಗೆ, ಲೇಡೀಸಿಗೆ ಅರ್ಟಿಕೇರಿಯಾ ಜಾಸ್ತಿ. ಪೇಷಂಟ್ಸ್ ಫಾರ್ ಅನ್ ಹ್ಯಾಬಿಟ್ ಆಫ್ ಟೇಕಿಂಗ್ ಆಲ್ಕೋಹಾಲ್ ಆ್ಯಂಡ್ ಸ್ಮೋಕಿಂಗ್ ಅಥವಾ ಪೇನ್ ಕಿಲ್ಲರ್ಸ್ ತಗೊಳ್ಳೋರು, ಅವ್ರಿಗೆ ಅರ್ಟಿಕೇರಿಯಾ ಆಗೋ ಸಾಧ್ಯತೆಗಳು ಜಾಸ್ತಿ. ವಿಟಿಲಿಗೋ ಇರೋರು ಅರ್ಟಿಕೇರಿಯಾ ಬರ್ಬೋದು, ಅರ್ಟಿಕೇರಿಯಾ ಇರೋರಿಗೆ ವಿಟಿಲಿಗೋ ಬರ್ಬೋದು. ಬಿಕಾಸ್ ಬೋತ್ ಆರ್ ಇಮ್ಯೂನ್ ಮೀಡಿಯೇಟೆಡ್ ಇನ್ಫ್ಲಮೇಟರಿ ಡಿಸಾರ್ಡರ್ ಅಂತ ಕರಿತೀವಿ. ಅಂದರೆ ಬಾಡಿಯಲ್ಲಿ ಆಟೋ ಇಮ್ಯೂನ್ ಪ್ರೋಟೀನ್ಸ್ ಉತ್ಪತ್ತಿ ಆಗಿಬಿಟ್ಟು ಅದು ಅರ್ಟಿಕೇರಿಯಾದ ವಿಟಿಲಿಗೋ ಉತ್ಪತ್ತಿ ಆಗುತ್ತೆ. ಆದರೆ ಅಟೋಪಿಕ್ ಡರ್ಮಟೈಟಿಸಲ್ಲಿ ಎಕ್ಸಿಮಾ ಕಾಣಿಸ್ಕೊಳ್ಳುತ್ತೆ, ಅವ್ರಿಗೂ ಅರ್ಟಿಕೇರಿಯಾ ಆಗೋ ಸಾಧ್ಯತೆ ಜಾಸ್ತಿ. ದಟ್ ಇಸ್ ಕಾಲ್ಡ್ ಆಟೋ ಅಲರ್ಜಿಕ್ ಅರ್ಟಿಕೇರಿಯಾ ಅಂತ, ಅದು ಒಂದು ವಿಂಗಡಣೆಯಲ್ಲಿ ಬರ್ತದೆ.